ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಕಾಲ್ತುಳಿತ ಕೇಸ್ ಬಗ್ಗೆ ಸಿಐಡಿ ವಿಶೇಷ ತಂಡ ತೀವ್ರ ತನಿಖೆ ನಡೆಸುತ್ತಿದೆ. ಈಗಾಗಲೇ ಒಂದು ಹಂತದ ತನಿಖೆ ಸಂಪೂರ್ಣವಾಗಿದೆ. ಸಾವಿರಾರು ವಿಡಿಯೋಗಳು, ಸಿಸಿಟಿವಿ ಸ್ಟ್ಯಾಂಪೆಡ್ ಆಗಿದ್ದು ಹೇಗೆ, ಎಲ್ಲಿಂದ ಶುರುವಾಗಿತ್ತು ಸಾವು ಅನ್ನೋ ಬಗ್ಗೆ ಟೈಮ್ ಲೈನ್ ಪ್ರಕಾರ ತನಿಖೆ ನಡೆಸಿ ಸಿಐಡಿ ರಿಪೋರ್ಟ್ ರೆಡಿ ಮಾಡ್ತಿದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ರಣಭೀಕರ ಕಾಲ್ತುಳಿತ ಕೇಸ್. ಕಾಲ್ತುಳಿತ ಕೇಸ್ಗೂ ವಿರಾಟ್ ಕೊಹ್ಲಿ ಲಿಂಕ್ ಆಗಿದ್ದೇಗೆ? ಸಿಐಡಿ ತನಿಖೆಯಲ್ಲಿ ಹೊರಬಿತ್ತು ಬೆಚ್ಚಿ ಬೀಳಿಸೋ ಟ್ರೂತ್. ಅವತ್ತು ಅಲ್ಲಿ ಆಗಿದ್ದೇನು, ವಿರಾಟ್ ಕೊಹ್ಲಿ ಹೇಳಿದ್ದೇನು? ಆರ್ಸಿಬಿ ಕಪ್ ಸೆಲೆಬ್ರೇಷನ್ ವೇಳೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಸಂಭವಿಸಿದ ಕಾಲ್ತುಳಿತ ದುರಂತ ಕೇಸ್ನ ತನಿಖೆಯನ್ನ ಸಿಐಡಿ ಚುರುಕುಗೊಳಿಸಿದೆ. ತನಿಖೆ ವೇಳೆ ಹಲವು ಸ್ಫೋಟಕ ವಿಚಾರಗಳು ಪತ್ತೆಯಾಗಿದ್ದು, ಆರ್ಸಿಬಿ, ಕೆಎಸ್ಸಿಎ ಪೊಲೀಸರ ಲೋಪಗಳು ಎದ್ದು ಕಾಣುತ್ತಿದೆ. ಕಾರ್ಯಕ್ರಮ ಆಯೋಜನೆಯಿಂದ ಹಿಡಿದು ಸಾವುಗಳು ಸಂಭವಿಸುವವರೆಗೂ ಕೂಡ ಇಂಚಿಂಚು ತನಿಖೆ ನಡೆಸಿ ಮಾಹಿತಿ ಕಲೆ ಹಾಕಿದ್ದಾರೆ. ಕಾಲ್ತುಳಿತ ಅಪಘಾತಕ್ಕೆ ಅವಸರವೇ ಕಾರಣ ಅಂತ ಸಿಐಡಿ ಪ್ರಾಥಮಿಕ ತನಿಖೆಯಿಂದ ಗೊತ್ತಾಗಿದೆ. ಕಾರ್ಯಕ್ರಮ ಆಯೋಜನೆ ವೇಳೆ ಭಾರಿ ಅರ್ಜೆಂಟ್ ಆಗಿ ವ್ಯವಸ್ಥೆ ಮಾಡಲಾಗಿತ್ತು. ಅಲ್ಲದೆ ಯಾವುದೇ ಪೂರ್ವ ಸಿದ್ಧತೆ ಇಲ್ಲದೆ ಆಯೋಜನೆ ಮಾಡಿದ್ದೇ ಮುಖ್ಯ ಕಾರಣ ಅಂತ ಗೊತ್ತಾಗಿದೆ. ಅಲ್ಲದೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ನ ರಾಜೇಶ್ ಮೆನನ್ ಹಾಗೂ ನಿಖಿಲ್ ಸೋಸ್ಲೆ ಒತ್ತಡದಿಂದಲೇ ಅರ್ಜೆಂಟ್ ಆಗಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು ಅನ್ನೋದು ಗೊತ್ತಾಗಿದೆ. ಕಪ್ ಗೆದ್ದ ರಾತ್ರಿಯೇ ಇವೆಂಟ್ ಬಗ್ಗೆ ನಿರ್ಧಾರ ಮಾಡಿದ್ರು. ಫ್ಯಾನ್ಸ್ ಜೊತೆ ಸೆಲೆಬ್ರೇಷನ್ಗೆ ವಿರಾಟ್ ಕೊಹ್ಲಿ ಆತುರ. ಕಿಂಗ್ ಕೊಹ್ಲಿ ಹರಿಬರಿಯಿಂದ ಕಾರ್ಯಕ್ರಮ ಆಯೋಜನೆ. ವಿರಾಟ್ ವಿದೇಶ ಪ್ರವಾಸ, ಕಾರ್ಯಕ್ರಮಕ್ಕೆ ಅರ್ಜೆಂಟ್. ಪೋಸ್ಟ್ ಮಾಡಿ ಎಡವಟ್ಟು ಮಾಡಿದ್ರ ನಿಖಿಲ್ ಸೋಸ್ಲೆ. ವಿರಾಟ್ ಕೊಹ್ಲಿ ವಿದೇಶಕ್ಕೆ ಹೋಗ್ತಾರೆ, ಹೀಗಾಗಿ ವಿಜಯೋತ್ಸವ ಕಾರ್ಯಕ್ರಮ ಮುಂದೂಡಲು ಆಗಲ್ಲ ಅಂತ ಕೆಎಸ್ಸಿಎಗೆ ಒತ್ತಡ ಹಾಕಿ ಕಾರ್ಯಕ್ರಮ ಆಯೋಜನೆ ಮಾಡಿರೋದು ತನಿಖೆಯಿಂದ ಗೊತ್ತಾಗಿದೆ. ಜೊತೆಗೆ ಟಿಕೆಟ್ ಗೊಂದಲದ ಪೋಸ್ಟ್ ಹಿಂದೆಯೂ ನಿಖಿಲ್ ಸೋಸ್ಲೆ ಕಾರಣ ಎನ್ನಲಾಗ್ತಿದ್ದು, ಪೋಸ್ಟ್ ನಿಂದಲೇ ಸಾಕಷ್ಟು ಜನ ಸೇರಿದ್ರು. ಫ್ರೀ ಟಿಕೆಟ್ ಅನೌನ್ಸ್ ಮಾಡಿದ್ದರಿಂದಲೇ ಜನ ಹೆಚ್ಚು ಸೇರಿದ್ದಾರೆ. ನಂತರ ಸ್ಟಾಂಪೆಡ್ ಆಗಿ ಸಾವು ಸಂಭವಿಸಿವೆ ಅನ್ನೋದು ತನಿಖೆ ವೇಳೆ ಗೊತ್ತಾಗಿದೆ. ಇನ್ನು ನೂರಾರು ವಿಡಿಯೋಗಳು, ಸಿಸಿಟಿವಿ ಪರಿಶೀಲನೆ ವೇಳೆ ಪೊಲೀಸ್ ಇಲಾಖೆಯ ಬಂದೋಬಸ್ತ್ ಬಗ್ಗೆಯೂ ಸಾಕಷ್ಟು ಲೋಪಗಳು ಗೊತ್ತಾಗಿವೆ. ವಿಧಾನಸೌಧದ ಬಳಿಯೇ ಹೆಚ್ಚು ಫೋಕಸ್ ಮಾಡಿದ್ದ ಪೊಲೀಸ್ ಇಲಾಖೆ ಸ್ಟೇಡಿಯಂ ಬಂದೋಬಸ್ತ್ ಬಗ್ಗೆ ರೋಲ್ ಕಾಲ್ ಮಾಡಿಕೊಂಡಿರಲಿಲ್ಲ. ಅಂದ್ರೆ ಬಂದೋಬಸ್ತ್ ಪೂರ್ವ ತಯಾರಿ, ಅಧಿಕಾರಿಗಳ ನಿಯೋಜನೆ, ಸಿಬ್ಬಂದಿಗೆ ಸ್ಥಳ ನಿಯೋಜನೆ, ಹೆಚ್ಚುವರಿ ಪ್ಲಾನ್ಗಳನ್ನ ಮಾಡಿಕೊಂಡಿರಲಿಲ್ಲ ಅನ್ನೋದು ತನಿಖೆಯಿಂದ ಬಯಲಾಗಿದೆ. ಇನ್ನು ಬಂದೋಬಸ್ತ್ ವೇಳೆ ಕೆಎಸ್ಆರ್ಪಿ ಸಿಬ್ಬಂದಿಗೂ ಸರಿಯಾದ ಇನ್ಸ್ಟ್ರಕ್ಷನ್ ಇರಲಿಲ್ವಂತೆ. ಐಪಿಎಲ್ ಮ್ಯಾಚ್ ವೇಳೆಯಂತೆಯೇ ಕೆಎಸ್ಆರ್ಸಿಪಿಗೆ ಸಂದೇಶ ನೀಡಲಾಗಿತ್ತು. ಲಕ್ಷಾಂತರ ಜನ ಸೇರ್ತಾರೆ, ಸಿಬ್ಬಂದಿ ಗಸ್ತು, ಬಂದೋಬಸ್ತ್ ಎಂದು ಕೆಎಸ್ಆರ್ಪಿ ಸಿಬ್ಬಂದಿಗೂ ಹಿಂಟ್ ಸಹ ಇರಲಿಲ್ಲ. ಸ್ಟೇಡಿಯಂ ಸುತ್ತಲೂ ಕೆಎಸ್ಆರ್ಪಿ ಪೊಲೀಸರ ನಿಯೋಜನೆ ಸರಿಯಾಗಿ ಆಗಿರಲಿಲ್ಲ ಅಂತ ಗೊತ್ತಾಗಿದೆ. ಸದ್ಯ ಪ್ರಕರಣ ಸಂಬಂಧ ತೀವ್ರ ತನಿಖೆ ನಡೆಸುತ್ತಿರುವ ಸಿಐಡಿ ತನಿಖಾ ತಂಡ ಹಲವು ಅಂಶಗಳನ್ನ ಉಲ್ಲೇಖಿಸಿ ತನಿಖಾ ವರದಿಯನ್ನ ತಯಾರಿಸುತ್ತಿದೆ. ವರದಿಯಲ್ಲಿ ಇನ್ನೂ ಸ್ಫೋಟಕ ವಿಚಾರಗಳು ಇರಲಿದ್ದು, ತನಿಖೆಯ ನಂತರವೇ ಹೊರಬರಬೇಕಿದೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.